ಏನಾರು ಐಡಿಯಾ ಬಂತ? ಈ ಥರ ಒಂದು ನಾವು ಆಲ್ರೆಡಿ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೇವೆ. ಏನಾರು ಅನ್ನಿಸ್ತಾ ಇದೆಯಾ? ಏನು ಅನ್ನಿಸ್ತಾ ಇಲ್ಲ? ಕರೆಕ್ಟ್ ಆಗಿದೆ ಆಯ್ತಾ? ಎಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅಂತ ನೋಡಿ ಈ ಥರ ಏನೋ ಒಂದು ಗ್ಯಾಪನ್ನು ಮೇಂಟೈನ್ ಮಾಡ್ತಾ ಹೋಗಿದ್ದಾನೆ. ಯಾಕಂದ್ರೆ ಅದರಲ್ಲಿ ಏನಾದ್ರು ಒಂದು ಚೇಂಜಸ್ ಇದ್ರೆ ಹಿಂಗೆ ಸೀರೀಸ್ ಕೊಡ್ತಾರೆ. ಹೇಳೋದು ಅದಕ್ಕೆ ಸೀರೀಸ್ ಅಂದರೆ ಕಂಟಿನ್ಯೂಟಿ. ABCD ಇದೆ, ಅದರಲ್ಲಿ ಹಿಂದೆ ಮುಂದೆ ಏನಿಲ್ಲ. ಕರೆಕ್ಟ್ ಅಲ್ಲ? ಎಲ್ಲ ಅಕ್ಷರಗಳು ಕಂಟಿನ್ಯೂ ಆಗಿದೆ. A ಆದಮೇಲೆ M ಇದೆ, ಆಮೇಲೆ P ಇದೆ, ಆಮೇಲೆ T ಇದೆ, Y ಇದೆ. ಹಂಗಾದ್ರೆ ಇವಷ್ಟು ಅಕ್ಷರ ಗ್ಯಾಪ್ ಎಷ್ಟಿದ್ದಾವೆ, ಎಲ್ಲಿಂದ ಎಲ್ಲಿಗೆ ಏನು ತಗೊಂಡಿದ್ದಾನೆ ಅಂತ ನಾನು ನೋಡ್ಬೇಕು. ಅದಕ್ಕಿಂತ ಮುಂಚೆ ಆಪ್ಷನ್ ಹಾಕೋಣ. ABDCನಾ? BBCನಾ? ಸುಮ್ಮನೆ ಕುತ್ಕೊಂಡಿದ್ದೀರಲ್ಲ. BBC. ನಾಲ್ಕರಲ್ಲಿ ಯಾವ್ದೋ ಒಂದು ಆಪ್ಷನ್ ಬರ್ತದೆ. ಯಾವ್ದು ಆಪ್ಷನ್ ಬರುತ್ತೆ ನೋಡೋಣ. ಇಲ್ಲೇನಿದೆ? ನೆಕ್ಸ್ಟ್ ಏನು ಬರುತ್ತೆ? KLM. ಎಷ್ಟು ಅಕ್ಷರ ಆಯ್ತು ಇಲ್ಲಿ? 1 + 1 2. KL ಎಷ್ಟಾಯ್ತು? 2 ಆಯ್ತು, +2. ಇಲ್ಲಿ M, N, O, NO, L. 1 2 3. ಇಲ್ಲೆಷ್ಟು ಬರ್ಬೇಕು? ಹಂಗಾದ್ರೆ 4 ಬರ್ಬೇಕು. ಇಲ್ಲೆಷ್ಟು ಬರ್ಬೇಕು? ಇಲ್ಲೆಷ್ಟು ಬರ್ಬೇಕು? ಒಂದಾಗಿ ಬರ್ತದೆ. 2 3 4 5 6. ಇದು K, ಇದು M, ಇದು P, ಇದು T, ಇದು Y. ಇಲ್ಲೇನೋ ಒಂದು ಅಕ್ಷರ ಬರ್ತದೆ, ಅದು 4ರಲ್ಲಿ ಒಂದಿರ್ತದೆ. ಆಯ್ತಾ? ಈಗ P ಆದ್ಮೇಲೆ ಇಲ್ಲೆಷ್ಟು ಅಕ್ಷರ ಬರ್ಬೇಕು? ಇಲ್ಲಿ 3 ಬರ್ಬೇಕು. ಇಲ್ಲೊಂದಿದೆ ಅಲ್ಲ ಆಲ್ರೆಡಿ. ಇಲ್ಲಿ 3 ಬರ್ತಿದ್ದೀವಿ. ಇಲ್ಲಿ ಎಷ್ಟು ಬಂದಿದೆ? 2 ಬರ್ತಿದ್ದೀವಿ. ಎಷ್ಟು ಬಂದಿದೆ? 1. ಮತ್ತೆ ಇಲ್ಲಿ ಎಷ್ಟು ಬರ್ಬೇಕು? 3 ಅಕ್ಷರ ಬರ್ಬೇಕು. ಕರೆಕ್ಟಾ? P ಆದ್ಮೇಲೆ QRS 3 ಬರೋದು. ಯಾಕಂದ್ರೆ P ಆಲ್ರೆಡಿ ಇದೆ. ಹಂಗೆ ಕ್ಯಾಲ್ಕುಲೇಷನ್ ಮೇಲೆ ಕೊಡೋದು, ಅದೇ ಮ್ಯಾಥ್ಸ್. ಲೆಟರ್ ಸೀರೀಸ್ ಅಂದ್ರೆ ಅದು ಈಕ್ವಲೈಸ್ ಆಗಿ ಪ್ಲಾನ್ ಮಾಡಿ ಕೊಟ್ಟಿರ್ತಾನೆ. ಅದಕ್ಕೆ ನಾನು 2 3 4 5 6 ಹಾಕಿರೋದು. ಇಲ್ಲಿ ಜಂಪ್ ಆಗಿಲ್ಲ, ಕರೆಕ್ಟ್ ಆಗಿದೆ. ಯಾಕಂದ್ರೆ 2 ಆದ್ಮೇಲೆ 3 ಬಂದಿದೆ, ಹಂಗಾಗಿ ಇದು ಕಂಟಿನ್ಯೂ ಇರ್ತದೆ. ಇಲ್ಲಿ ಆದ್ಮೇಲೆ T ಆದ್ಮೇಲೆ ಏನು ಬಂತು? UVWX 4 ಬಂತು. ಕರೆಕ್ಟಾ? ಇಲ್ಲಿ 3 ಇತ್ತು, +1 4 ಆಯ್ತು. ಇಲ್ಲಿ 5 ಇದೆ. 1 2 3 4 5, ಟೋಟಲ್ 5 ಆಯ್ತು. ಹಾಗಾದ್ರೆ ಇಲ್ಲಿ 6 ಬರ್ಬೇಕು. 6 ಬರ್ಬೇಕಂದ್ರೆ ಎಷ್ಟು ನಂಬರ್ ಬರ್ಬೇಕು? ಇಲ್ಲಿ 5 ಬರ್ಬೇಕು. 5 ಬರ್ಬೇಕಲ್ವ? ಇಲ್ಲಿ ಒಂದಿದೆ ಅಲ್ಲ ಆಲ್ರೆಡಿ. ಇದಾದ್ಮೇಲೆ ಏನ್ ಬರುತ್ತೆ? ಆಮೇಲೆ ಎಷ್ಟಿದೆ? ಎಲ್ಲಿ ನಿಲ್ಲಿಸ್ಬೇಕು? 1 2 3 4 5. ಕರೆಕ್ಟಾ? 1 2 3 4 5 ಇದಕ್ಕೊಂದು ಸೇರಿಸಿದ್ರೆ 6 ಆಯ್ತು. ಹಂಗಾರೆ ಮುಂದಿನ ಅಕ್ಷರ ಯಾವುದು? Z ಆದ್ಮೇಲೆ ABCD E ಬರ್ಬೇಕು ತಾನೆ? ನಾನು ಚಿಕ್ಕದು ಬರ್ದಿರೋದೆಲ್ಲ ನಾವು ಸೇರಿಸಿರೋದು, ದೊಡ್ಡದು ಬರ್ದಿರೋದೆಲ್ಲ ಆಲ್ರೆಡಿ ಅವ್ನು ಕೊಟ್ಟಿದ್ದಾನೆ. ನಮ್ಮ ನೆಕ್ಸ್ಟ್ ಅಕ್ಷರ ಯಾವುದು? E. ಹಂಗಾಗಿ ನಮ್ಮ ಉತ್ತರ D. ಗೊತ್ತಾಯ್ತಾ? ಸಿಂಪಲ್ ಆಗಿರುತ್ತೆ, ನೀವು ಸ್ವಲ್ಪ ಫೋಕಸ್ ಆಗಿ ನೋಡ್ಬೇಕು ಅಷ್ಟೇ. ಬರ್ಕೊಳ್ಳಿ.